ಓಂ ನಮೋ ವೆಂಕಟೇಶಾಯ. ಎಲ್ಲರಿಗೂ ನಮಸ್ಕಾರ. ನಾವು ನಿಮ್ಮ ಎಸ್ಕೇಪ್ ಟ್ರಾವೆಲರ್ಸ್. ನೀವೇನಾದರೂ ನಮ್ಮ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ. ನೀವು ವಿಡಿಯೋನ ಹೆಚ್ಚು ಲೈಕ್ ಮಾಡಿದ ಹಾಗೆ ನಮಗೆ ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ ನಿಮಗೆ ಇನ್ಫಾರ್ಮೇಷನ್ ಕೊಡೋದಕ್ಕೆ. ನಿಮ್ಮಲ್ಲಿ ಸಾಕಷ್ಟು ಜನ ತಿರುಮಲದ ವೆಂಕಟೇಶ್ವರ ಸ್ವಾಮಿಯ ದರ್ಶನ ಮಾಡ್ಕೋಬೇಕು ಅಂತ ಅಂದ್ಕೊಂಡಿರ್ತೀರ. ತುಂಬ ಜನ ಏನು ಹೇಳ್ತಾರೆ ಅಂದರೆ ನಮಗೆ 3 months ಮುಂಚೆನೇ ಪ್ರಿಯರ್ ಆಗಿ ಬುಕ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ನಾವು ವೆಂಕಟೇಶ್ವರ ಸ್ವಾಮಿ ದರ್ಶನ ಮಾಡ್ಕೊಳ್ಬೇಕು, ನಮ್ಮ ಹತ್ರ ಯಾವುದೇ ರೀತಿ ಟಿಕೆಟ್ಸ್ಗಳಿಲ್ಲ, ಹೇಗೆ ಮಾಡಬೇಕು ಅಂತ ತುಂಬಾ ಮೆಸೇಜಸ್ ಕಳಿಸ್ತಾ ಇರ್ತೀರ. ಅವರಿಗಾಗಿ ಈ ವಿಡಿಯೋ. ನೀವು ಯಾವುದೇ ಟಿಕೆಟ್ಸ್ ಆನ್ಲೈನಲ್ಲಿ ಟಿಕೆಟ್ಸ್ನ ನೀವು ಬುಕ್ ಮಾಡ್ಕೊಳ್ದೇ ಇದ್ದರೆ ನೀವು ನೇರವಾಗಿ ತಿರುಮಲಕ್ಕೆ ಹೋಗಿ ಯಾವ ರೀತಿ ದರ್ಶನ ಪಡೆಯಬೇಕು ಅನ್ನೋ ಮಾಹಿತಿ ಸಂಪೂರ್ಣವಾಗಿ ಸಿಗುತ್ತೆ. ಹಾಗೆ ನೀವು ಆಫ್ಲೈನಲ್ಲಿ ಅಕಾಮಿಡೇಷನ್ ಎಲ್ಲಿ ಕೊಡ್ತಾರೆ, ಹಾಗೆ ತಿರುಪತಿನಲ್ಲಿ ಅಕಾಮಿಡೇಷನ್ ಎಲ್ಲಿ ಕೊಡ್ತಾರೆ, ಹಾಗೆ ಲಾಕರ್ ಫೆಸಿಲಿಟೀಸ್ ಎಲ್ಲ ಅವೈಲಬಲ್ ಇರುತ್ತೆ ಅನ್ನೋ ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ವಿಡಿಯೋನಲ್ಲೇ ಸಿಗುತ್ತೆ. ಹಾಗಾಗಿ ಈ ವಿಡಿಯೋನ ನೀವು ಸ್ಕಿಪ್ ಮಾಡ್ದಲೇ ನೋಡಿದ್ರೆ ನಿಮಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಷನ್ ಸಿಗುತ್ತೆ. ಹಾಗೆ ಇನ್ನು ನಮ್ಮ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲ ಅಂದರೆ ದಯವಿಟ್ಟು ಜಾಯ್ನ್ ಆಗಿ. ನಮ್ಮ ವಾಟ್ಸಪ್ ಗ್ರೂಪ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಹಾಗೆ ಈ ವಿಡಿಯೋನಲ್ಲಿ ಕೆಳಗಡೆ ಕಾಮೆಂಟ್ ಬಾಕ್ಸ್ನಲ್ಲಿ ಪಿನ್ ಮಾಡಿರ್ತೀನಿ. ಆ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡೋ ಮುಖಾಂತರ ನೇರವಾಗಿ ನಮ್ಮ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗ್ಬೋದು. ಇನ್ನು ನೀವು ತಿರುಮಲಕ್ಕೆ ಬಂದಾಗ ಸರ್ವದರ್ಶನ ಅಂದರೆ ಯಾವುದೇ ರೀತಿ ಟಿಕೆಟ್ಸ್ಗಳಿಲ್ದಲೇ ಕೂಡ ದರ್ಶನ ಮಾಡ್ಕೊಳ್ಬೋದಾಗಿರುತ್ತೆ. ಮೊದಲನೇ ವಿಧಾನ ಬಂದ್ಬಿಟ್ಟು SSD ಟೋಕನ್ಸ್ ಅಂತ, ಇದನ್ನು ಸ್ಲಾಟೆಡ್ ಸರ್ವದರ್ಶನ್ ಟೋಕನ್ಸ್ ಅಂತ ಕರೀತಾರೆ. ಹಾಗೆ ಇದನ್ನು ಟೈಮ್ ಸ್ಲಾಟ್ ಟೋಕನ್ಸ್ ಅಂತ ಕೂಡ ಕರೀತಾರೆ. ಈ ಟೋಕನ್ಸ್ಗಳನ್ನ ನೀವು ತೆಗೆದುಕೊಂಡ್ರೆ ತುಂಬ ಈಸಿಯಾಗಿ ತಿರುಮಲದಲ್ಲಿ ದರ್ಶನ ಆಗುತ್ತೆ. ಇನ್ನು ತಿರುಮಲಕ್ಕೆ ಹೋದಾಗ ಸಾಕಷ್ಟು ಜನ ನಿಮಗೆ ಹೇಳ್ತಿರ್ತಾರೆ, ನಾವು ತಿರುಮಲಕ್ಕೆ ಹೋದಾಗ ನಮಗೆ 20 ಅವರ್ ದರ್ಶನ ಆಯಿತು, 24 ಗಂಟೆ ಆಯಿತು, ಅಥವಾ 1.5 ದಿನ ಕ್ಯೂ ಲೈನ್ಸ್ನಲ್ಲಿ ಇದ್ವಿ ಅಂತ. ಅಷ್ಟೆಲ್ಲ ಕ್ಯೂ ಲೈನ್ಸ್ನಲ್ಲಿ ಇರೋ ಅವಶ್ಯಕತೆ ಇಲ್ಲ. ತಿರುಪತಿಯಲ್ಲಿ ಸ್ಲಾಟೆಡ್ ಸರ್ವದರ್ಶನ ಟೋಕನ್ಸ್ ಅಂತ ಕೊಡ್ತಾರೆ. ಈ ಟೋಕನ್ಸ್ ಏನಾದರೂ ತೆಗೆದುಕೊಂಡ್ರೆ ನಿಮಗೆ ತಿರುಮಲದಲ್ಲಿ ತುಂಬಾ ಬೇಗ ದರ್ಶನ ಆಗುತ್ತೆ. ತುಂಬಾ ರಶ್ ಇದ್ದರೆ, ಅಂದರೆ ಈಗ ಸರ್ವದರ್ಶನಕ್ಕೆ 24 ಗಂಟೆ ಅಥವಾ 25 ಗಂಟೆ ಈ ಥರ ಸಮಯ ಇದ್ದಾಗ ಈ ಸ್ಲಾಟೆಡ್ ಸರ್ವದರ್ಶನದ ಟೋಕನ್ನ ತೆಗೆದುಕೊಂಡ್ರೆ ನಿಮಗೆ 8 ಅವರ್ಕಿಂತ ಕಡಿಮೆನಲ್ಲೇ ದರ್ಶನ ಆಗುತ್ತೆ. ಅದು ನಿಮಗೆ ಮಾರ್ನಿಂಗ್ ಸ್ಲಾಟ್ಸ್ ಏನಾದರೂ ಸಿಕ್ಕರೆ ಕೆಲವೊಮ್ಮೆ 2 hours 3 hours ದರ್ಶನ ಆಗಿ ಹೊರಗಡೆ ಬರ್ಬೋದು. ಹಾಗಾಗಿ ಈ ಸ್ಲಾಟೆಡ್ ಸರ್ವದರ್ಶನದ ಟೋಕನ್ಸ್ ತುಂಬಾ ಈಸಿಯಾಗಿ ದರ್ಶನ ಆಗುತ್ತೆ ಅಂತ ಹೇಳ್ಬೋದು ತಿರುಮಲದಲ್ಲಿ. ಈ ಸ್ಲಾಟೆಡ್ ಸರ್ವದರ್ಶನ್ ಟೋಕನ್ಸ್ ನಮಗೆ ತಿರುಪತಿನಲ್ಲಿ ಕೊಡ್ತಾರೆ, ಇದನ್ನು ಬೆಟ್ಟದ ಮೇಲ್ಗಡೆ ಕೊಡೋದಿಲ್ಲ. ಹಾಗಾಗಿ ನೀವು ತಿರುಮಲಕ್ಕೆ ಹೋಗೋಕ್ಕಿಂತ ಮುಂಚೆ ಕೆಳಗಡೆ ತಿರುಪತಿನಲ್ಲಿ ಈ ಸ್ಲಾಟೆಡ್ ಸರ್ವದರ್ಶನದ ಟೋಕನ್ಗಳನ್ನ ತೆಗೆದುಕೊಳ್ಬೇಕಾಗತ್ತೆ. ಈ ಸ್ಲಾಟೆಡ್ ಸರ್ವದರ್ಶನದ ಟೋಕನ್ಸ್ ನಮಗೆ 3 ಜಾಗದಲ್ಲಿ ಕೊಡ್ತಾರೆ. ಮೊದಲನೇ ಜಾಗ ಬಂದ್ಬಿಟ್ಟು ನಮಗೆ ರೈಲ್ವೆ ಸ್ಟೇಷನ್ ಇದೆಯಲ್ಲ, ತಿರುಪತಿ ರೈಲ್ವೆ ಸ್ಟೇಷನ್ ಇದೆಯಲ್ಲ, ಅದ್ರ ಎದುರುಗಡೆ ನಮಗೆ ವಿಷ್ಣು ನಿವಾಸಂ ಕಾಂಪ್ಲೆಕ್ಸ್ ಅಂತ ಇರುತ್ತೆ. ಇಲ್ಲಿ ಸ್ಲಾಟೆಡ್ ಸರ್ವದರ್ಶನದ ಟೋಕನ್ಸ್ ಕೊಡ್ತಾರೆ. ಹಾಗೆ ನಮಗೆ ಬಸ್ ಸ್ಟ್ಯಾಂಡ್ ಎದುರುಗಡೆ ಇರುವ ಶ್ರೀನಿವಾಸಂ ಕಾಂಪ್ಲೆಕ್ಸ್, ತಿರುಪತಿ ಬಸ್ ಸ್ಟ್ಯಾಂಡ್ ಎದುರುಗಡೆ ಇರುವ ಶ್ರೀನಿವಾಸಂ ಕಾಂಪ್ಲೆಕ್ಸ್ನಲ್ಲಿ ಕೊಡ್ತಾರೆ. ಹಾಗೆ ನಮಗೆ ಬೆಟ್ಟ ಹತ್ಕೊಂಡು ಹೋಗೋರಿಗೆ ಅಂತ ಅಲಿಪಿರಿನಲ್ಲಿರುವ ಭೂದೇವಿ ಕಾಂಪ್ಲೆಕ್ಸ್ನಲ್ಲಿ ಕೊಡ್ತಾರೆ. ಈ 3 ಜಾಗದಲ್ಲಿ ಒಟ್ಟಿಗೆ ಪ್ರಾರಂಭ ಮಾಡ್ತಾರೆ. ಈ ಟೋಕನ್ಸ್ ಕೊಡೋ ಸಮಯ ಬಂದ್ಬಿಟ್ಟು ಅದು ವೇರಿ ಆಗ್ತಾ ಇರುತ್ತೆ. ಆ್ಯಕ್ಚುಲಿ ಅದು ಮಧ್ಯಾಹ್ನದ ಕೊಡೋ ಟೋಕನ್ಸ್. ತುಂಬಾ ರಶ್ ಇತ್ತು ಅಂದರೆ 12 ಗಂಟೆಗೆ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಕೆಲವೊಮ್ಮೆ 10 ಗಂಟೆಗೆ ಸ್ಟಾರ್ಟ್ ಮಾಡ್ತಾರೆ. ಹಾಗಾಗಿ ನಿಮಗೆ ಯಾವತ್ತು ದರ್ಶನ ಬೇಕೋ ಅದರ ಹಿಂದಿನ ದಿನ ನೀವು ಹೋಗಬೇಕಾಗತ್ತೆ ತಿರುಪತಿಗೆ. ಈಗ ನಿಮಗೆ ಬುಧವಾರ ದರ್ಶನ ಬೇಕು ಅಂದರೆ ನೀವು ಮಂಗಳವಾರನೇ ಹೋಗ್ಬಿಟ್ಟು ಬೆಳಗ್ಗೆ 10 ಗಂಟೆಗೆ ಕ್ಯೂ ಲೈನ್ಸ್ನಲ್ಲಿ ನಿಂತ್ಕೊಂಡ್ರೆ ನಿಮಗೆ ಕನ್ಫರ್ಮ್ ಆಗಿ ಬುಧವಾರದ ದರ್ಶನದ ಟೋಕನ್ಸ್ಗಳು ಸಿಗುತ್ತೆ. ನೀವು ಬುಧವಾರದ ದಿನ ಬೆಳಗ್ಗೆ ನೀವು ದರ್ಶನದ ಟೋಕನ್ಸ್ನ ತೆಗೆದುಕೊಂಡು ಅಲ್ಲಿರುವ ಲೋಕಲ್ ಸೈಟ್ ಸೀಯಿಂಗ್ ಪ್ಲೇಸಸ್ ಎಲ್ಲ ನೋಡಿಕೊಂಡು ನಂತರ ಮರುದಿನ ನೀವು ತಿರುಮಲಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬಂದು ನಿಮ್ಮ ಊರಿಗೆ ತೆರಳಬಹುದಾಗಿರುತ್ತೆ. ಇನ್ನು ಈ ಟೋಕನ್ಸ್ ನಮಗೆ ಪ್ರತಿದಿನಕ್ಕೆ 12,000ದಿಂದ 20,000ವರೆಗೆ ಟೋಕನ್ಸ್ನ ಕೊಡ್ತಾರೆ. ನಮಗೆ ವೀಕೆಂಡ್ನಲ್ಲಿ ಸ್ವಲ್ಪ ಕಡಿಮೆ ಟೋಕನ್ಸ್ನ ಇಶ್ಯೂ ಮಾಡ್ತಾರೆ. ವೀಕ್ ಡೇಸ್ನಲ್ಲಿ ನಮಗೆ 20,000 ಟೋಕನ್ಸ್ ತನಕ ಕೂಡ ಇಶ್ಯೂ ಮಾಡ್ತಾರೆ. ಹಾಗಾಗಿ ನೀವು ತಿರುಮಲಕ್ಕೆ ಹೋಗಬೇಕು ಅಂದರೆ ಈ SSD ಟೋಕನ್ನ ತೆಗೆದುಕೊಂಡು ಹೋಗಿ. ಈ SSD ಟೋಕನ್ ತೆಗೆದುಕೊಳ್ಬೇಕು ಅಂದರೆ ನಿಮ್ಮ ಆಧಾರ್ ಕಾರ್ಡ್ ಕಂಪಲ್ಸರಿ ತರಬೇಕಾಗಿರುತ್ತೆ. ಅದನ್ನು ನಿಮಗೆ ಅದು ಜೆರಾಕ್ಸ್ ಕಾಪಿನಾದರೂ ಆಗಿರ್ಬೋದು ಅಥವಾ ಒರಿಜಿನಲ್ ಕಾಪಿನಾದರೂ ಆಗಿರ್ಬೋದು. ಈ ಆಧಾರ್ ಕಾರ್ಡ್ನ ನೀವು ಜೆರಾಕ್ಸ್ನ ತೋರಿಸಿದ್ರೆ ಮಾತ್ರ ನಿಮಗೆ SSD ಟೋಕನ್ಸ್ನ ಕೊಡ್ತಾರೆ. ನೀವು ಫೋನಲ್ಲೆಲ್ಲ ಸಾಫ್ಟ್ ಕಾಪಿ ತೋರಿಸಿದ್ರೆ ಅಲೋ ಮಾಡೋದಿಲ್ಲ. ಹಾಗಾಗಿ ನೀವು ಇದನ್ನು ಪ್ರಿಂಟೌಟ್ನ ತೆಗೆದುಕೊಳ್ಳೋದನ್ನು ಮರಿಬೇಡಿ. ಇನ್ನು ನೀವು ಈ SSD ಟೋಕನ್ನ ತೆಗೆದುಕೊಳ್ಬೇಕು ಅಂದರೆ ಪ್ರತಿಯೊಬ್ಬರು ಕ್ಯೂ ಲೈನಲ್ಲಿ ನಿಂತ್ಕೊಂಡು SSD ಟೋಕನ್ಸ್ನ ತೆಗೆದುಕೊಳ್ಬೇಕಾಗತ್ತೆ. ಒಬ್ಬರು ನಿಂತ್ಕೊಂಡು ಎಲ್ಲ ಟೋಕನ್ಸ್ನ ತೆಗೆದುಕೊಳ್ತೀವಿ ಅಂದರೆ ಅದಾಗೋದಿಲ್ಲ. ಹಾಗಾಗಿ ಯಾರೆಲ್ಲ ದರ್ಶನಕ್ಕೆ ಹೋಗಬೇಕು ಅಂದ್ಕೊಂಡಿದ್ದೀರೋ ಪ್ರತಿಯೊಬ್ಬರು ಕ್ಯೂ ಲೈನಲ್ಲಿ ನಿಂತ್ಕೊಂಡು SSD ಟೋಕನ್ಸ್ನ ತೆಗೆದುಕೊಳ್ಬೇಕಾಗತ್ತೆ. ಹಾಗೆ 12 ವರ್ಷದ ಒಳಗಿನ ಮಕ್ಕಳಿಗೆ ಯಾವುದೇ ರೀತಿ ಟೋಕನ್ಸ್ನ ಬೇಕಾಗಿಲ್ಲ, ನೇರವಾಗಿ ಅವರು ಹೋಗಿ ದರ್ಶನ ಮಾಡ್ಕೊಳ್ಬೋದಾಗಿರುತ್ತೆ, ಪೋಷಕರ ಜೊತೆ ಹೋಗ್ಬೋದಾಗಿರುತ್ತೆ. ಹಾಗೆ ಈ ಪ್ರತಿಯೊಂದು ಉಚಿತವಾದ ಟಿಕೆಟ್ಗೂ ಕೂಡ ಒಂದು ಉಚಿತವಾದ ಲಡ್ಡು ಪ್ರಸಾದವನ್ನು ಕೊಡ್ತಾರೆ. ಅದ್ರ ಜೊತೆಗೆ ನೀವು ಎಕ್ಸ್ಟ್ರಾ 50 ರೂಪೀಸ್ ಕೊಟ್ಟರೆ ಅಡಿಷನಲ್ ಲಡ್ಡೂಸ್ ಕೂಡ ನೀವು ತೆಗೆದುಕೊಳ್ಬೋದಾಗಿರುತ್ತೆ. ಈ 50 ರೂಪೀಸ್ ನೀವು ನೇರವಾಗಿ ಲಡ್ಡು ಕೌಂಟರ್ಗೆ ಹೋಗಿ ಕೊಡಬೇಕಾಗಿರುತ್ತೆ. ನಿಮಗೆ ಟೋಕನ್ಸ್ ತಗೊಳ್ಳುವಾಗ ಯಾವುದೇ ರೀತಿ ಅಮೌಂಟ್ ಇರೋದಿಲ್ಲ, ಉಚಿತವಾಗಿ ತೆಗೆದುಕೊಳ್ಬೋದಾಗಿರುತ್ತೆ. ದರ್ಶನ ಆದ ನಂತರ ನೀವು ಆ ಟೋಕನ್ಸ್ನ ತೆಗೆದುಕೊಂಡು ಹೋಗಿಕೊಟ್ಟು ಎಕ್ಸ್ಟ್ರಾ 50 ರೂಪಾಯಿ ಕೊಟ್ಟರೆ ನಿಮಗೆ ಅಡಿಷನಲ್ ಲಡ್ಡು ಕೂಡ ಕೊಡ್ತಾರೆ. ಇನ್ನು ಯಾರೆಲ್ಲ ನೀವು ಬೆಟ್ಟ ಹತ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ದೀರೋ ಅವರಿಗೆ ಸಪ್ರೇಟ್ ಆದ ಒಂದು ಟೋಕನ್ಸ್ನ ಕೊಡ್ತಾರೆ. ಅದನ್ನು ದಿವ್ಯ ದರ್ಶನ್ ಟೋಕನ್ಸ್ ಅಂತ ಕೊಡ್ತಾರೆ. ಇದರ ರೇಂಜ್ ಬಂದ್ಬಿಟ್ಟು ನಮಗೆ 2,000ದಿಂದ 3,000 ಟೋಕನ್ಸ್ನ ಇಶ್ಯೂ ಮಾಡ್ತಾರೆ.
ಈ ಟೋಕನ್ಸ್ ಕೂಡ ನಮಗೆ SSD ಟೋಕನ್ಸ್ ಜೊತೆಗೆ ಕೊಡ್ತಾರೆ. ಆದರೆ ಇದು ಒಂದೇ ಲೊಕೇಶನಲ್ಲಿ ಕೊಡೋದು, ಅದು ಭೂದೇವಿ ಕಾಂಪ್ಲೆಕ್ಸ್ನಲ್ಲಿ. ಯಾರೆಲ್ಲ ಶ್ರೀನಿವಾಸ ಮೆಟ್ಲು ಮೂಲಕ ನೀವು ಬೆಟ್ಟ ಹತ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ದೀರೋ ನೀವು ಅಲ್ಲಿ ಟೋಕನ್ಸ್ ತೆಗೆದುಕೊಳ್ಬೇಕಾಗತ್ತೆ. ಅಲಿಪಿರಿನಲ್ಲಿ ನೀವು ಏನಾದರೂ ಬೆಟ್ಟ ಹತ್ಕೊಂಡು ಹೋಗಬೇಕು ಅಂದರೆ ಅಲ್ಲಿ ಯಾವುದೇ ರೀತಿ ಟೋಕನ್ಸ್ನ ಕೊಡೋದಿಲ್ಲ. ಈ 3 ಜಾಗಗಳಲ್ಲಿ SSD ಟೋಕನ್ನ ತೆಗೆದುಕೊಂಡು ಹೋಗಿ ನೀವು ನೇರವಾಗಿ ಹೋಗಿ ದರ್ಶನ ಮಾಡ್ಕೊಳ್ಬೋದಾಗತ್ತೆ. ನೀವು SSD ಟೋಕನ್ಸ್ ಆದರೂ ತೊಗೊಳ್ಳಿ ಅಥವಾ DD ಟೋಕನ್ಸ್ ಆದರೂ ತೊಗೊಳ್ಳಿ, ಎರಡೂ ಒಂದೇ ರೀತಿಯ ದರ್ಶನ ಇರುತ್ತೆ, ಅದರಲ್ಲಿ ಯಾವುದೇ ರೀತಿಯ ಚೇಂಜಸ್ ಇರೋದಿಲ್ಲ. ಹಾಗಾಗಿ ನೀವು ಈ 3 ಜಾಗಗಳಲ್ಲಿ ಯಾವುದಾದರೂ ಒಂದು ಜಾಗದಲ್ಲಿ ಸರ್ವದರ್ಶನ ಅಂದರೆ ಸ್ಲಾಟೆಡ್ ಸರ್ವದರ್ಶನದ ಟೋಕನ್ನ ತೆಗೆದುಕೊಂಡು ಹೋದರೆ ನಿಮಗೆ ಈಸಿಯಾಗಿ ತಿರುಮಲದಲ್ಲಿ ದರ್ಶನ ಆಗುತ್ತೆ. ಇನ್ನು ಸಾಕಷ್ಟು ಜನ ಕೇಳೋದೇನು ಅಂದರೆ ನಾವು ಸರ್ವದರ್ಶನದ ಟೋಕನ್ಸ್ಗಳನ್ನ ತೆಗೆದುಕೊಂಡಿದ್ದೀವಿ, ನಂತರ ನಾವು ರೂಮ್ಸ್ ಬೇಕು, ಆವಾಗ ನಾವು ಏನು ಮಾಡಬೇಕು ಅಂತ. ನಿಮಗೆ ತಿರುಪತಿನಲ್ಲೇ ನೀವೇನಾದರೂ ಹಾಲ್ಟ್ ಆಗೋದಾದರೆ ತಿರುಪತಿನಲ್ಲಿ ನಮಗೆ ವಿಷ್ಣು ನಿವಾಸಂನಲ್ಲಿ ಆಫ್ಲೈನ್ನಲ್ಲಿ ರೂಮ್ಸ್ ಕೊಡ್ತಾರೆ. ಯಾವುದೇ ಟಿಕೆಟ್ಸ್ ಇಲ್ಲದೆ ಆರಾಮಾಗಿ ಹೋಗಿ ಅಲ್ಲಿ ತೆಗೆದುಕೊಳ್ಬೋದಾಗಿರುತ್ತೆ. ಶ್ರೀನಿವಾಸಂ ಕಾಂಪ್ಲೆಕ್ಸಲ್ಲಾಗಿರ್ಬೋದು ಅಥವಾ ಮಾಧವ ನಿಲಯಂ ರೆಸ್ಟ್ ಹೌಸ್ನಲ್ಲಾಗಿರ್ಬೋದು, ಇಲ್ಲೆಲ್ಲೂ ಕೂಡ ನಿಮಗೆ ಆಫ್ಲೈನಲ್ಲಿ ಕೊಡಲ್ಲ, ಅದು ಕೇವಲ ಆನ್ಲೈನಲ್ಲಿ ಇದ್ದರೆ ಮಾತ್ರ ಕೊಡ್ತಾರೆ. ಶ್ರೀನಿವಾಸಂ ಕಾಂಪ್ಲೆಕ್ಸ್ನಲ್ಲಿ ಮಾತ್ರ ಆಫ್ಲೈನಲ್ಲಿ ಯಾವುದೇ ರೀತಿ ದರ್ಶನದ ಟಿಕೆಟ್ಸ್ ಇಲ್ಲ ಅಂದರೆ ಅಲ್ಲಿ ನಿಮಗೆ ರೂಮ್ಸ್ ಸಿಗುತ್ತೆ. ಇನ್ನು ನಿಮಗೆ ರೂಮ್ಸ್ ಬೇಡ, ಜಸ್ಟ್ ನೀವು ಲಗೇಜ್ ಇಟ್ಬಿಟ್ಟು ಫ್ರೆಶ್ ಅಪ್ ಆಗಬೇಕು ಅಂದರೆ ನಿಮಗೆ ಶ್ರೀನಿವಾಸಂ ಕಾಂಪ್ಲೆಕ್ಸ್ನಲ್ಲಿ ಉಚಿತವಾದ ಲಾಕರ್ ಫೆಸಿಲಿಟಿ ಕೂಡ ಇರುತ್ತೆ ತಿರುಪತಿನಲ್ಲಿ. ಈ ಶ್ರೀನಿವಾಸಂ ಕಾಂಪ್ಲೆಕ್ಸ್ ಬಸ್ ಸ್ಟ್ಯಾಂಡ್ ಎದುರುಗಡೆನೇ ಇರುತ್ತೆ. ನಿಮ್ಮ ಲಗೇಜ್ಗಳನ್ನ ಅಲ್ಲಿ ಭದ್ರಪಡಿಸ್ಬೋದಾಗಿರುತ್ತೆ. ಅದ್ರ ಜೊತೆಗೆ ನಿಮಗೆ ಕಾಮನ್ ಹಾಲ್ಸ್ ಕೂಡ ಇರುತ್ತೆ, ಅಲ್ಲಿ ನಿಮಗೆ ಚಾಪೆ ರೆಂಟ್ ಸಿಗುತ್ತೆ. ಹಾಗಾಗಿ ನೀವೇನಾದರೂ ಸ್ವಲ್ಪ ಸಮಯ ಕಾಲ ರೆಸ್ಟ್ ಮಾಡಬೇಕು ಅಂದರೆ ಈ ಶ್ರೀನಿವಾಸಂ ಕಾಂಪ್ಲೆಕ್ಸ್ನಲ್ಲಿ ರೆಸ್ಟ್ ಮಾಡ್ಬೋದಾಗಿರುತ್ತೆ. ಅದು 2nd ಫ್ಲೋರ್ನಲ್ಲಿ ಅವೈಲಬಲ್ ಇರುತ್ತೆ. ಹಾಗೆ 3ನೇ ಫ್ಲೋರ್ನಲ್ಲಿ ನಮಗೆ ಉಚಿತವಾದ ಅನ್ನಪ್ರಸಾದ ಕೂಡ ಇರುತ್ತೆ, ಅಲ್ಲಿ ಉಚಿತವಾದ ಅನ್ನಪ್ರಸಾದವನ್ನು ಕೂಡ ಸ್ವೀಕರಿಸ್ಬೋದಾಗಿರುತ್ತೆ. ಇನ್ನು ನೀವು ತಿರುಮಲದಲ್ಲಿ ನೇರವಾಗಿ ಹೋಗಿ ರೂಮ್ಸ್ನ ತೆಗೆದುಕೊಳ್ಬೇಕು ಅಂತ ಅಂದ್ಕೊಂಡಿದ್ರೆ ನೀವು CRO ಆಫೀಸ್ಗೆ ಹೋಗಿ ರೂಮ್ನ ತೆಗೆದುಕೊಳ್ಬೇಕಾಗತ್ತೆ. CRO ಆಫೀಸ್ನಲ್ಲಿ ನಿಮಗೆ 2 ರೀತಿಯ ರೂಮ್ ಟ್ಯಾರಿಫ್ ಇರುತ್ತೆ. ಒಂದು ಟ್ಯಾರಿಫ್ ಬಂದುಬಿಟ್ಟು 50 ಅಥವಾ 100 ರೂಪಾಯಿ ರೂಮ್ಗಳಾಗಿರುತ್ತೆ, ಇನ್ನು ಒಂದು 1000 ರೂಪಾಯಿನ ರೂಮ್ಗಳಾಗಿರುತ್ತೆ. ನೀವು ಯಾವುದಾದರೂ ಕ್ಯಾಟಗರಿನಲ್ಲಿ ರೂಮ್ನ ಸೆಲೆಕ್ಟ್ ಮಾಡ್ಕೊಳ್ಬೋದು. ಕ್ಯಾಟಗರಿ A, ಕ್ಯಾಟಗರಿ B ಅಂತ ಇರುತ್ತೆ. ಯಾರೆಲ್ಲ ನೀವು 50 ರೂಪಾಯಿ ಅಥವಾ 100 ರೂಪಾಯಿ ರೂಮ್ಗಳನ್ನ ತೆಗೆದುಕೊಳ್ಬೇಕು ಅಂತ ಅಂದ್ಕೊಂಡಿರ್ತೀರೋ ನೀವು CRO ಆಫೀಸ್ಗೆ ಹೋಗಿ ತೆಗೆದುಕೊಳ್ಬೇಕಾಗತ್ತೆ. CRO ಆಫೀಸ್ ಕೆಳಗಡೆ ಕ್ಯೂ ಲೈನ್ ಸ್ಟಾರ್ಟ್ ಆಗುತ್ತೆ. ನೀವು 500 ರೂಪಾಯಿ ಕಾಷನ್ ಡೆಪಾಸಿಟ್ನ ಕಟ್ಟಬೇಕಾಗಿರುತ್ತೆ. ಅದು ನೀವು ಆನ್ಲೈನ್ನಲ್ಲೇ ಕಟ್ಟಬೇಕಾಗಿರುತ್ತೆ, ಕ್ಯಾಶ್ ಅಕ್ಸೆಪ್ಟ್ ಮಾಡೋದಿಲ್ಲ. ಹಾಗಾಗಿ ನೀವು ಆನ್ಲೈನಲ್ಲಿ ಫೋನ್ಪೇನಲ್ಲಾದರೂ ಕಟ್ಬೋದಾಗಿರುತ್ತೆ ಅಥವಾ ಗೂಗಲ್ ಪೇ ಇರುತ್ತೆ, ಅಥವಾ ನೀವು ಕ್ರೆಡಿಟ್ ಕಾರ್ಡ್ ಮುಖಾಂತರನಾದರೂ ಕಟ್ಬೋದಾಗಿರುತ್ತೆ. ಹಾಗೆ ನೀವು ಯಾರ ಹೆಸರಲ್ಲಿ ರೂಮ್ನ ತೆಗೆದುಕೊಳ್ತೀರೋ ಅವರು ವೆಕೇಟ್ ಮಾಡುವ ತನಕ ಅವರೇ ಇರಬೇಕಾಗತ್ತೆ. ಈಗ ನಾನು ರೂಮ್ನ ತೆಗೆದುಕೊಂಡು ಹೋಗಿ ಇನ್ಯಾರೋ ವೆಕೇಟ್ ಮಾಡೋದಕ್ಕಾಗೋದಿಲ್ಲ, ಆವಾಗ ನಿಮಗೆ ಕಾಷನ್ ಡೆಪಾಸಿಟ್ ಕಟ್ಟಾಗುತ್ತೆ. ಹಾಗಾಗಿ ನೀವು ಯಾರು ಕೊನೆಯದಾಗಿ ರೂಮ್ನ ವೆಕೇಟ್ ಮಾಡ್ತೀರೋ ಅವ್ರ ಹೆಸರಲ್ಲಿ ನೀವು ರೂಮ್ನ ತೆಗೆದುಕೊಳ್ಬೇಕಾಗತ್ತೆ. ಈ ರೂಮ್ ಬಂದುಬಿಟ್ಟು ನಮಗೆ 24 ಅವರ್ ಇರುತ್ತೆ. ನಿಮ್ಗೆ ಏನಾದರೂ ಎಕ್ಸ್ಟೆನ್ಷನ್ ಬೇಕು ಅಂದರೆ ಅಲ್ಲೇ ಸಬ್ ಎನ್ಕ್ವೈರಿ ಆಫೀಸ್ ಅಂತ ಇರುತ್ತೆ, ನೇರವಾಗಿ ಅಲ್ಲೇ ಹೋಗ್ಬಿಟ್ಟು ನೀವು ಅದನ್ನು ಎಕ್ಸ್ಟೆಂಡ್ ಕೂಡ ಮಾಡಿಸ್ಕೊಳ್ಬೋದಾಗಿರುತ್ತೆ. ಇನ್ನು ನಮಗೆ ಕ್ಯಾಟಗರಿ B ಬಂದುಬಿಟ್ಟು 1000 ರೂಪಾಯಿ ರೂಮ್ಗಳಾಗಿರುತ್ತೆ. ಅದಕ್ಕೆ ನಿಮಗೆ ಕಾಷನ್ ಡೆಪಾಸಿಟ್ ಬಂದುಬಿಟ್ಟು 1000 ರೂಪಾಯಿ ಕಾಷನ್ ಡೆಪಾಸಿಟ್ ಆಗಿರುತ್ತೆ. ಇದು ಕೂಡ ನಮಗೆ CRO ಆಫೀಸ್ನಲ್ಲೇ ಸಿಗುತ್ತೆ, ನೇರವಾಗಿ ಹೋಗಿ ತೆಗೆದುಕೊಳ್ಬೋದಾಗಿರುತ್ತೆ. ನಿಮ್ಮ ಫೋನ್ ನಂಬರ್ನ ಕೊಟ್ಬಿಟ್ಟು ರಿಜಿಸ್ಟರ್ ಮಾಡಿಸ್ಕೊಳ್ಬೇಕಾಗತ್ತೆ. ಒಂದ್ಸಲ ರೂಮ್ನ ಅಲಾಟ್ ಆದ ನಂತರ ನಿಮ್ಮ ಮೊಬೈಲ್ಗೆ ಮೆಸೇಜ್ ಬರುತ್ತೆ. ಯಾವುದಾದ್ರೂ ಸಬ್ ಎನ್ಕ್ವೈರಿ ಆಫೀಸ್ ಅಂತ ಇರುತ್ತೆ, MBC ಅಂತ ಇರುತ್ತೆ, ಹಾಗೆ ಸಹ್ಯಾದ್ರಿ ಅಂತ ಇರುತ್ತೆ, ಈ ಥರ ವಿವಿಧ ಬ್ಲಾಕ್ಸ್ಗಳಿರುತ್ತೆ. ಆ ಬ್ಲಾಕ್ಸಿಗೆ ನಿಮ್ಗೆ ಮೆಸೇಜ್ ಬಂದಾಗ ಅಲ್ಲಿರೋ ಸಬ್ ಎನ್ಕ್ವೈರಿ ಆಫೀಸ್ಗೆ ಹೋಗ್ಬಿಟ್ಟು ನಿಮ್ಮ ಆಧಾರ್ ಕಾರ್ಡ್ನ ತೋರಿಸಿದ್ರೆ ಹಾಗೆ ಒಂದು ರೆಸಿಪ್ಟ್ ಕೂಡ ಕೊಟ್ಟಿರ್ತಾರೆ. ಆ ರೆಸಿಪ್ಟ್ನ ತೆಗೆದುಕೊಂಡು ಹೋಗಿ ತೋರಿಸಿದ್ರೆ ಅವರು ನಿಮಗೆ ರೂಮ್ ಕೀ ಕೊಡ್ತಾರೆ. ಇನ್ನು ನಿಮಗೆ ತಿರುಮಲದಲ್ಲಿ ಫ್ರೆಶ್ ಅಪ್ ಆಗೋದಕ್ಕೆ ಮಾತ್ರ ಜಾಗ ಬೇಕು, ಯಾವುದೇ ರೀತಿ ರೂಮ್ಸ್ ಬೇಡ ಅಂದರೆ ಉಚಿತವಾದ ಲಾಕರ್ಸ್ ಕೂಡ ನಿಮಗೆ ತಿರುಮಲದಲ್ಲಿ ಸಿಗುತ್ತೆ. ಇದನ್ನು PAC ಅಂತ ಕರೀತಾರೆ, ಪಿಲಿಗ್ರಿಮ್ ಅಮ್ಯುನಿಟಿ ಸೆಂಟರ್ ಅಂತ. ಇದರಲ್ಲಿ PAC 2, PAC 3, PAC 4, PAC 5 ಇದೆ. PAC 5 ಅಂತ ಓಪನ್ ಆಗಿದೆ, ತುಂಬಾ ದೊಡ್ಡದು. ಅದರ ಜೊತೆಗೆ ಪದ್ಮನಾಭ ನಿಲಯಂ ಕೂಡ ಇದೆ. ಇಷ್ಟು ಜಾಗದಲ್ಲಿ ನೀವು ಯಾವುದಾದ್ರೂ ಒಂದು ಜಾಗದಲ್ಲಿ ಹೋಗ್ಬಿಟ್ಟು ಉಚಿತವಾದ ಲಾಕರ್ನ ತೆಗೆದುಕೊಳ್ಬೋದಾಗಿರುತ್ತೆ. ಸಿಂಗಲ್ ಪರ್ಸನ್ಸ್ಗೆ ರೂಮ್ಸ್ ಕೊಡೋದಿಲ್ಲ, ಅವರು ಉಚಿತವಾದ ಲಾಕರ್ನಲ್ಲಿ ತಮ್ಮ ಬಿಲಾಂಗಿಂಗ್ಸ್ನೆಲ್ಲ ಇಟ್ಕೊಂಡ್ಬಿಟ್ಟು ಸ್ವಾಮಿ ಪುಷ್ಕರಣಿ ತೀರ್ಥಕ್ಕೆ ಹೋಗಿ ಸ್ನಾನ ಮಾಡ್ಬೋದು. ಇಲ್ಲ ನಿಮಗೆ ಅಲ್ಲೇ ಕಾಮನ್ ಹಾಲ್ಸ್ ಇರುತ್ತೆ, ಬಿಸಿ ನೀರಿನ ವ್ಯವಸ್ಥೆ ಕೂಡ ಇರುತ್ತೆ. ಹಾಗೆ ಚಾಪೆ, ದಿಂಬು ಈ ಥರ ಪ್ರತಿಯೊಂದು ಐಟಮ್ಸ್ ಕೂಡ ನಿಮಗೆ ಅಲ್ಲೇ ರೆಂಟಿಗೆ ಸಿಗುತ್ತೆ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ಅದನ್ನು ಪಡೆದುಕೊಳ್ಬೋದಾಗಿರುತ್ತೆ. ನೀವು ಒಮ್ಮೆ ಲಾಕರ್ನ ತೆಗೆದುಕೊಂಡ್ರೆ 24 ಗಂಟೆ ಒಳಗಡೆ ನೀವು ಅದನ್ನು ಮತ್ತೆ ಖಾಲಿ ಮಾಡಬೇಕಾಗಿರುತ್ತೆ. ಇದೆಲ್ಲ ಉಚಿತ ದರ್ಶನದ ಮಾಹಿತಿ. ಇನ್ನು ನೀವೇನಾದರೂ ಶ್ರೀವಾಣಿ ಟಿಕೆಟ್ಸ್ಗಳು ತೆಗೆದುಕೊಳ್ಬೇಕು ಅಂದರೆ ನೀವು ನೇರವಾಗಿ ತಿರುಮಲಕ್ಕೆ ಬಂದು ಆನ್ಲೈನಲ್ಲಿ ಬುಕ್ ಮಾಡ್ಕೊಳ್ಬೇಕಾಗತ್ತೆ. ತಿರುಮಲಕ್ಕೆ ಬಂದು ಆನ್ಲೈನಲ್ಲಿ ಬುಕ್ ಮಾಡ್ಕೊಳ್ಬೇಕು. ಪ್ರತಿದಿನ ಬೆಳಗ್ಗೆ 8 ಗಂಟೆಗೆ ಇದನ್ನು ರಿಲೀಸ್ ಮಾಡ್ತಾರೆ. ನೀವು ಈ ಟಿಕೆಟ್ಸ್ಗಳನ್ನ ಬುಕ್ ಮಾಡ್ಕೋಬೇಕು ಅಂದರೆ ತಿರುಮಲದಲ್ಲೇ ಇದ್ದು ಬುಕ್ ಮಾಡಿಕೊಂಡ್ರೆ ನಿಮಗೆ ಸಿಗೋ ಚಾನ್ಸಸ್ ಸ್ವಲ್ಪ ಜಾಸ್ತಿ ಇರುತ್ತೆ. ಅದು ಕೂಡ ಆನ್ಲೈನಲ್ಲೇ ಬುಕ್ ಮಾಡ್ಕೊಳ್ಬೇಕಾಗುತ್ತೆ. ಮುಂಚೆ ನಮಗೆ ಡೈರೆಕ್ಟಾಗಿ ಈ ಟಿಕೆಟ್ಸ್ನ ಇಶ್ಯೂ ಮಾಡ್ತಿದ್ರು. ತುಂಬಾ ಕ್ಯೂ ಲೈನ್ಸ್ ಬೆಳೆದ ಕಾರಣ ಅದನ್ನು ಈಗ ಆನ್ಲೈನಿಗೆ ಕನ್ವರ್ಟ್ ಮಾಡಿದ್ದಾರೆ, ಕರೆಂಟ್ ಬುಕ್ಕಿಂಗ್ ಕೂಡ. ನೀವು ತಿರುಮಲಕ್ಕೆ ಬಂದು ಆನ್ಲೈನಲ್ಲಿ ಬುಕ್ ಮಾಡಿಕೊಂಡು ಸಾಯಂಕಾಲ 4 ಗಂಟೆಗೆ ದರ್ಶನ ಇರುತ್ತೆ. ಒಂದೇ ದಿನದಲ್ಲಿ ಬಂದು ದರ್ಶನ ಮಾಡಿಕೊಂಡು ಕೆಳಗಡೆ ಬರ್ಬೋದಾಗಿರುತ್ತೆ. ಇದು ತುಂಬಾ ಡಿಮ್ಯಾಂಡ್ ಆದ ಕಾರಣ ಸ್ವಲ್ಪ ಟಿಕೆಟ್ಸ್ ಕನ್ಫರ್ಮ್ ಆಗಿ ಸಿಗುತ್ತೆ ಅಂತ ಹೇಳೋದಕ್ಕೆ ಬರೋದಿಲ್ಲ. ಹಾಗಾಗಿ ನೀವು ಪ್ಯಾರಲಲ್ ಆಗಿ ಬೇರೆ SSD ಟೋಕನ್ಸ್ ಅಥವಾ ಯಾವುದಾದ್ರೂ ಒಂದು ಟಿಕೆಟ್ಸ್ನ ಕೈಯಲ್ಲಿ ಇಟ್ಕೊಂಬಂದರೆ ನಿಮಗೆ ಇದು ಅಡಿಷ್ನಲ್ ಆಪ್ಷನ್ಸ್ ಥರ ಇಟ್ಕೋಬೋದಾಗಿರುತ್ತೆ.
ಈ ಟಿಕೆಟ್ ಕಾಸ್ಟ್ ಬಂದುಬಿಟ್ಟು 10,500 ರೂಪಾಯಿ ಟಿಕೆಟ್ ಆಗಿರುತ್ತೆ. ಈ ಟಿಕೆಟ್ಸ್ ಅಡ್ವಾಂಟೇಜ್ ಏನು ಅಂದರೆ ದೇವರ ಅತಿ ಸಮೀಪಕ್ಕೆ ಹೋಗಿ ದರ್ಶನ ಮಾಡುವ ಒಂದು ಅವಕಾಶ ಸಿಗುತ್ತೆ. ಯಾವುದೇ ರೀತಿ ನುಗ್ಲಿರೋದಿಲ್ಲ, ಈಸಿಯಾಗಿ ದರ್ಶನ ಆಗುತ್ತೆ. ತುಂಬಾ ವಿಶೇಷವಾದ ದರ್ಶನ ಅಂತ ಹೇಳ್ಬೋದು. ಹಾಗಾಗಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಈ ಟಿಕೆಟ್ಸ್ಗಳನ್ನ ನೀವು ಬುಕ್ ಮಾಡ್ಕೊಳ್ಬೋದಾಗತ್ತೆ. ಇನ್ನು ನಮಗೆ 10,500 ರೂಪಾಯಿ ಆಗೋದಿಲ್ಲ, ನಮಗೆ ಕಡಿಮೆ ದುಡ್ಡಿನಲ್ಲಿ ಯಾವ್ದಾದ್ರು ದೇವರ ಅತಿ ಸಮೀಪಕ್ಕೆ ಹೋಗಿ ದರ್ಶನ ಮಾಡ್ಕೊಳ್ಬೇಕು ಅಂತ ನಿಮ್ಗೇನಾದರೂ ಇಂಟ್ರೆಸ್ಟ್ ಇತ್ತು ಅಂದರೆ ತಿರುಮಲದಲ್ಲಿ ಲಕ್ಕಿ ಡಿಪ್ ಅಂತ ಒಂದು ಆಪ್ಷನ್ ಇದೆ. ನೀವು ಆನ್ಲೈನಲ್ಲಿ ಪ್ರತಿ ತಿಂಗಳು ಲಕ್ಕಿ ಡಿಪ್ನ ಅಪ್ಲೈ ಮಾಡ್ತಿರಲ್ಲ, ಅದೇ ರೀತಿ ನೀವು ತಿರುಮಲಕ್ಕೆ ಹೋದಾಗಲೂ ಕೂಡ ನೀವು ಈ ಲಕ್ಕಿ ಡಿಪ್ನ ಅಪ್ಲೈ ಮಾಡ್ಬೋದಾಗಿರುತ್ತೆ. ಇದು ಕೂಡ CRO ಆಫೀಸ್ನಲ್ಲೇ ಇರುತ್ತೆ. ಇದು ಸ್ಟಾರ್ಟ್ ಆಗೋದು ಬೆಳಗ್ಗೆ 11 ಗಂಟೆಯಿಂದ ಸ್ಟಾರ್ಟ್ ಆಗಿ ಸಾಯಂಕಾಲ 5 ಗಂಟೆ ತನಕ ಇರುತ್ತೆ. ನೀವು ಈ ಟೈಮ್ ಸ್ಲಾಟ್ ಒಳಗಡೆ ಹೋಗಿ ನೀವು ಲಕ್ಕಿ ಡಿಪ್ನಲ್ಲಿ ಅಪ್ಲೈ ಮಾಡ್ಬೋದಾಗಿರುತ್ತೆ. ಆಧಾರ್ ಕಾರ್ಡ್ನ ತೆಗೆದುಕೊಂಡು ಹೋಗಿ ಒಂದು ಫೋನ್ ನಂಬರ್ನಲ್ಲಿ ಮ್ಯಾಕ್ಸಿಮಮ್ ಇಬ್ಬರದು ಲಕ್ಕಿ ಡಿಪ್ನಲ್ಲಿ ನೀವು ಅಪ್ಲೈ ಮಾಡ್ಬೋದಾಗಿರುತ್ತೆ. ಇನ್ ಕೇಸ್ ಏನಾದರೂ ನಿಮಗೆ ಅಲಾಟ್ ಆಯಿತು ಅಂದರೆ ಸಾಯಂಕಾಲ 6 ಗಂಟೆಗೆ ಮೆಸೇಜ್ ಬರುತ್ತೆ, ಹಾಗೆ ಪೇಮೆಂಟ್ ಲಿಂಕ್ ಕೂಡ ಬರುತ್ತೆ. ಅದರಲ್ಲೇ ನೀವು ಪೇ ಮಾಡಿಬಿಟ್ಟು ಟಿಕೆಟ್ಸ್ಗಳನ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದಾಗಿರುತ್ತೆ. ಇದರಲ್ಲಿ ಸುಪ್ರಭಾತ ಸೇವೆ ಇರುತ್ತೆ, ಕೇವಲ 120 ರೂಪಾಯಿ ಆಗಿರುತ್ತೆ. ಅರ್ಚನಾ ಮತ್ತು ತೋಮಾಲ ಸೇವೆ ಮಂಗಳವಾರ, ಬುಧವಾರ ಮತ್ತು ಗುರುವಾರ ಇರುತ್ತೆ, ಕೇವಲ 220 ರೂಪಾಯಿ ಆಗಿರುತ್ತೆ. ಹೀಗೆ ವಿವಿಧ ಸೇವೆಗಳಿರುತ್ತೆ. ಇದರಲ್ಲಿ ಕೆಲವೊಮ್ಮೆ ಅಭಿಷೇಕದ ಟಿಕೆಟ್ಸ್ ಕೂಡ ರಿಲೀಸ್ ಮಾಡ್ತಾರೆ, ಅದು ಗುರುವಾರದೊತ್ತು ಮಾತ್ರ ರಿಲೀಸ್ ಮಾಡ್ತಾರೆ. ಹಾಗೆ ಬುಧವಾರ ಬಂದುಬಿಟ್ಟು ನಮಗೆ ತಿರುಪ್ಪಾವಡದು ರಿಲೀಸ್ ಮಾಡ್ತಾರೆ, ಅದು ಗುರುವಾರ ನಡೆಯುವ ಸೇವೆ ಆಗಿರುತ್ತೆ. ಹೀಗೆ ವಿಶೇಷವಾದ ಸೇವೆಗಳಿರುತ್ತೆ. ಇನ್ ಕೇಸ್ ಏನಾದರೂ ನಿಮಗೆ ಟೈಮ್ ಇತ್ತು ಅಂದರೆ ನೀವು ಹೋಗಿ ಈ ಲಕ್ಕಿ ಡಿಪ್ನಲ್ಲಿ ಅಪ್ಲೈ ಮಾಡ್ಬೋದಾಗಿರುತ್ತೆ. ಇನ್ನು ಇದೆಲ್ಲ ಇವತ್ತಿನ ಮಾಹಿತಿ ಆಗಿತ್ತು. ತಿರುಮಲದ ಇದೇ ರೀತಿಯ ಎಲ್ಲ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋನಲ್ಲಿ ಮತ್ತೊಂದು ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣಂತೆ. ಅಲ್ಲಿಯವರೆಗೂ ಎಲ್ಲರಿಗೂ ನಮಸ್ಕಾರ. ಓಂ ನಮೋ ವೆಂಕಟೇಶಾಯ.